ಅವ್ರಿಗೆ ಏನಾದ್ರು ಅದೇ ಇಂಥ ಮಂತ್ರಿಗಳು ಇತ್ಕೊಂಡು ಈ ರಾಜ್ಯ ಉಳಿಸ್ತೀರಾ? ಇಂಥವ್ರನ್ನೆಲ್ಲ ಮಂತ್ರಿ ಮಾಡ್ಕೊಂಡು ಅವ್ಯಾರು ಹೋಗಿ ಸಬ್ಜೆಕ್ಟ್ ಅವ್ರಿಗೆ ಓದೋಕ್ಕೆ ಅವ್ರ ಟೈಮ್ ಇಲ್ಲದೆ ಇದ್ರೆ ಯಾರಾದರೂ ಬುದ್ಧಿವಂತರ ಹತ್ರ ವಕೀಲರುಗಳ ಹತ್ರ ಚರ್ಚೆ ಮಾಡಿ ತಿಳ್ಕೋಬೇಕಲ್ಲ ವಿಷಯನ, ಏನಾಗಿದೆ ಅದು ಅಂತೇಳಿ. ಯಾವ ಇನ್ನೂ 10 ವರ್ಷ ಇದೆ, 30 ವರ್ಷ ಮುಗದೇ ಹೋಯ್ತೀಗ. ಮುಂದಿನ 27ಕ್ಕೆ ಮುಂದಿನ ವರ್ಷ ಏಪ್ರಿಲ್ ಬಂದರೆ ಅಗ್ರಿಮೆಂಟ್ ಆಗಿ ಎಲ್ಲಿದೆ ರಸ್ತೆ? ಇದೆಲ್ಲ ಯಾವುದೋ ಒಂದು ಹೇಳಿಕೆ ನೋಡಿದೆ, ಹಳೆಯದು, ಒಂದು 2011-12 ಈ ಕಡೆ ಏನೋ ನಾಳೆ ಬೆಳಗ್ಗೆಯಿಂದ ಮೈಸೂರು ಕಡೆಯಿಂದ ಶುರು ಮಾಡ್ತೀನಿ ಅಂತೇಳಿ ಒಂದು ಹೇಳಿಕೆ ಪೇಪರ್ ಕಟ್ಟಿಂಗ್ ನೋಡಿದೆ ನಾನು ಮೊನ್ನೆ. ಪೇಪರ್ ತಡಬೇಕಾದ್ರೆ ಮೈಸೂರು ಕಡೆಯಿಂದ ನಡೀತಾ ಇದೆಯಲ್ವಾ ನೈಸ್ ರಸ್ತೆ. ಸದ್ಯ ಇಲ್ಲಿ ಭೂಮಿ ಇನ್ನೂ ಕೈ ಹಾಕಿಲ್ಲ, ಅದು ಈಗಿನ ಮುಖ್ಯಮಂತ್ರಿಗಳಿಗೆ ಕೊಟ್ಟವ್ರೆ, ಕೈ ಹಾಕಳಿ ಅವನ್ನೆಲ್ಲ ಅಂತ. ನೆಕ್ಸ್ಟ್ ಕಾರ್ಯಕರ್ತರು ಹಳ್ಳಿ ಜನ ಕರೆದವರೇ ಹೋಗಿ ಬರ್ತೀನಿ. ಅದು 2ನೇ ತಾರೀಕು ಒಂದು ಕಾರ್ಯಕ್ರಮ ನಿಗದಿ ಮಾಡಿದ್ರು. ನಾನು ಮತ್ತು ನಮ್ಮ ಚುಂಚನಗಿರಿ ಕ್ಷೇತ್ರದ ಸ್ವಾಮೀಜಿಯವರು ಹೋಗಬೇಕಾಗಿತ್ತು. ಆದರೆ ಅಮೇರಿಕಾಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿನಲ್ಲಿ ಸ್ವಾಮೀಜಿಯವರು ಅಮೇರಿಕಾದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿಬಿಟ್ಟಿದ್ರು. ಅದಕ್ಕೆ ನಾನು ಇರದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರೀಪೋನ್ ಮಾಡ್ಕೊಂಡು ಇವತ್ತು ಯಾಕೋ ಮೈಸೂರು ಯಾರೋ ನನ್ನನ್ನು ಅಲ್ಲಿಯ ರೈತರು ಕರೆದಿದ್ದಾರೆ. ಮಲ್ಟಿ ಕ್ಯಾತ್ನಲ್ಲಿ ರೈತರು ಬರಬೇಕು ಅಂತ ಹೇಳಿದ್ದಾರೆ. ಆ ರೈತರ ಆಹ್ವಾನದ ಮೇರೆ ಹೋಗ್ತಾ ಇದ್ದೇನೆ. ಅಲ್ಲಿ ಯಾರು ಬರ್ತಾರೆ ಯಾರು ಬಿಡ್ತಾರೆ ನನಗೇನು ಸಂಬಂಧ ಇದೆ? ಯಾರಿಗೆ? ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ 2006ನೇ ಇಸ್ವಿಯಿಂದಲೂ ನನ್ನ ಪ್ರೀತಿ ಇದೆ. 2006ನೇ ಇಸ್ವಿಯಿಂದಲೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನನ್ನು ಬೆಳೆಸಿದಂಥ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ಜನ ಜೊತೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಅದಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆ ಜೊತೆ. ಅದು ಎಲ್ಲದಕ್ಕಿಂತಲೂ ಹೆಚ್ಚಿನ ಪ್ರೀತಿ ಚಾಮುಂಡೇಶ್ವರಿ ಕ್ಷೇತ್ರ. ಒಂದು ಇಲ್ಲಿ ಜನ ಇವತ್ತು ಯಾರನ್ನೇ ಕ್ಯಾಂಡಿಡೇಟ್ ಕಾರ್ಯಕರ್ತರು ಮಾಡಿದ್ರು ಕುಮಾರಸ್ವಾಮಿನೇ ಕ್ಯಾಂಡಿಡೇಟ್. ಈಗ ನಾನು 2018 ಚುನಾವಣೆ 10 ದಿನ ಕ್ಯಾಂಪೇನ್ ಮಾಡಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. 10 ದಿನ ಕ್ಯಾಂಪೇನ್ ಮಾಡಿದ್ದೀನಿ. ನಾನು ಕ್ಯಾಂಡಿಡೇಟ್ ಆಗ್ಬಿಟ್ಟು ಮಾಡೋದ್ನಾ? ಕ್ಯಾಂಡಿಡೇಟ್ ನಾನು ಇಲ್ಲದೆ ಇದ್ರು 10 ದಿನ ಪ್ರಚಾರ ಮಾಡಲಿಲ್ವ? ಅಲ್ಲಿ ಬಂದು ಹಳ್ಳಿ ಮೇಲೆ ಬಂದಿದ್ದೀನಿ. ನನ್ನ ಕಾರ್ಯಕರ್ತರು ಸಮರ್ಥರು ಕಾರ್ಯಕರ್ತರು ಇದ್ದಾರೆ ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ನಾನೇ ಬಂದು ನಿಲ್ಬೇಕಾಗಿಲ್ಲ. ಸಮರ್ಥರಿದ್ದಾರೆ, ಕ್ಯಾಂಡಿಡೇಟ್ ಮಾಡೋಣ. ನಮ್ಮ ಪಕ್ಷಕ್ಕೆ ಹಳೇದು ಹಲವಾರು ಜನ ಹೋಗಿದ್ದಾರೆ ಬಂದಿದ್ದಾರೆ, ಅದೆಲ್ಲ ಒಂದು ಭಾಗ. ನನಗೆ ಬೇಕಾಗಿರೋದು ಮುಂದಿನ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಜನತೆಯ ಭಾವನೆಗಳಿಗೆ ಗೌರವ ಕೊಟ್ಟು ಒಳ್ಳೆಯ ಸರ್ಕಾರ ನಡೆಸ್ತಕ್ಕಂಥ ಇವತ್ತು ರಾಜ್ಯದಲ್ಲಿ ಏರಿಸ್ತಾವ್ರಲ್ಲ ಸಾಲದವರೇ, ಸಾಲ ಯಾಕೆ ಮಾಡಬಾರ್ದು ಅಂತಾರೆ. ಹೌದು, ಗೊತ್ತಿದೆ, ಸಾಲ ಮಾಡಿದ್ರೆ ಸರ್ಕಾರಗಳು ನಡೆಯಲ್ಲ. ಆದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ, ಮುಂದೆ ಬರೋಂಥ ಪರಿಸ್ಥಿತಿ ಏನಾಗಬೇಕು? ಇನ್ನು ಎಷ್ಟು ಸಾವಿರ ಕೋಟಿ ಇವತ್ತು ಕಾಂಟ್ರಾಕ್ಟರ್ ಬಿಲ್ಗಳು ಕೊಡಬೇಕು, ಆಗಿನ ಕೆಲಸಗಳಿಗೆ ಬಿಲ್ ಎಷ್ಟು ಕೊಡೋದಿದೆ, ಎಷ್ಟು ಸಾವಿರ ಕೋಟಿ ಇದೆ, ಇದು ಎಲ್ಲ ನೋಡಿದ್ದೇನೆ. ಈಗ ಮತ್ತೇನು ಮಾಡ್ತೀರಿ? ಇನ್ನು 2 ವರ್ಷ ಮಾಡಕ್ಕೆ ಹೊರಟಿದ್ದೀರಿ. ಯಾಕೆಂದ್ರೆ ಮೊನ್ನೆ ಎಲ್ಲೆಲ್ಲ ಯಾವುದೋ ಇದರಲ್ಲಿ ಹೇಳೋರಲ್ಲ, ಮುಂದಿನ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ 20 ಸೀಟ್ ನನ್ನ ಟಾರ್ಗೆಟು, ಮುಂದಿನ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಹೇಳ್ಕೊಂಡು ಕೂತವ್ರಲ್ಲ. ಅದು ಮಾಡೋಕ್ಕೆ ಏನೇನು ನಡೆಸ್ತಾವ್ರೆ ನೋಡ್ತಾ ಇಲ್ವ? ಈಗ ರಾಜ್ಯನ ಮಾರಾಟ ಮಾಡಕ್ಕೆ ಇಟ್ಬಿಟ್ಟವ್ರೆ. ರಾಜ್ಯದ ಜನಗಳ ತೆರಿಗೆ ಹಣನ ದುಂದು ವೆಚ್ಚ ಮಾಡೋದು ಒಂದೇ ಅಲ್ಲ, ಸಾಲದ ಹೊರೆ ಏರಿಸ್ತಾ ಇದ್ದಾರೆ. ಇದನ್ನೆಲ್ಲ ತೀರಿಸಬೇಕಾದ್ರೆ ಒಂದು ಗಟ್ಟಿ ಮುಟ್ಟ ಸರ್ಕಾರ ತರಬೇಕಲ್ಲ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಹಳೇದನ್ನ ಸರಿಪಡಿಸ್ಕೊಳ್ಳೋಣ ಅಂದ್ರೆ ಕೆಲವರು ತಗೊಳಕ್ಕಾಗಲ್ಲ. ಸೆಲೆಕ್ಷನ್ ಮಾಡಿ ಫಿಲ್ಟರ್ ಮಾಡಿ ಯಾರನ್ನ ತಗೊಂಡು ಇಲ್ಲಿ ಈ ರಾಜ್ಯದಲ್ಲಿ ಒಂದು ಒಳ್ಳೆ ಸರ್ಕಾರ ತರಬೇಕು ಅಂತವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇವತ್ತಿನ ರಾಜಕಾರಣ ನೋಡಿದಾಗ JDS ನ ಮುಗಿಸ್ತೀನಿ, JDS ಇಂದ 12 ಜನ ಕರ್ಕೊಂಡು ಹೋಗ್ತೀನಿ, JDS ಕಚೇರಿ ಸಮೇತನೇ JDS ಮುಗಿಸ್ತೀನಿ ಎಲ್ಲ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿದೆ, ಯಾರನ್ನ ಕರೆದು
ಅಯ್ಯೋ ನೋಡು ನೀನು ಮಂತ್ರಿ ಆಗ್ಬಿಡುವೆ, ನೋಡು ಅವ್ರ ಜೊತೆ ಇದ್ದಾರೆ 3 ಜನ ಮಂತ್ರಿ ಮಾಡಿದ್ದೀನಿ, ನೀನು ಬಂದ್ಬಿಟ್ಟಿವಿ, ನೀನು ಮಂತ್ರಿ ಆಗಿವಿ, ಅನ್ಯಾಯ ಮಾಡ್ಕೊಂಡ್ಬಿಟ್ಟಲ್ಲ, ಈಗಲೂ ಕಾಲ ಮಿಂಚಿಲ್ಲ, 4 ಜನ ಕರ್ಕೊಂಬ, 5 ಜನ ಕರ್ಕೊಂಬ, ಇದೇ ನಡೀತಾ ಇವೆ. ನನಗೆ ವಿಷಯ ಬರಲ್ವಾ ಅವ್ರು ಚರ್ಚೆ ಮಾಡಿದ್ದು? ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಮೇಲೆ ಪ್ರೀತಿ ಜೊತೆಗೆ ಅಲ್ಲಿನ ಶಾಸಕರ ಮೇಲೂ ಹಂಗೆ ಮುಂದುವರಿತದ ಅಂತ ಯಾವುದು? ನಿಮ್ಮ ನನಗೆ ಶಾಸಕರ ಬಗ್ಗೆ ಚರ್ಚೆ ಮಾಡಬೇಡಿ. ಚಾಮುಂಡೇಶ್ವರಿ ಕ್ಷೇತ್ರದ ಆ ಜನ ನನ್ನನ್ನು ಗುರುತಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ನನ್ನನ್ನು ಗುರುತಿಸಿದ್ದಾರೆ. ನಮ್ಮಲ್ಲಿ ಸಮರ್ಥತೆಯಿಂದ ಇವತ್ತು ಶಾಸಕರಾಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ, ಪಕ್ಕದಲ್ಲೇ ಇರ್ತಾರೆ, ಹಿಂದೆನೂ ಇರ್ತಾರೆ, ಮುಂದೆನೂ ಇರ್ತಾರೆ. ತಲೆ ಯಾಕೆ ಇಳಿಸ್ಕೊತೀರಿ? ಅಲ್ಲಿ ಜನಗಳ ಪ್ರೀತಿ ಕಡಿಮೆ ಆಗಲ್ಲ. ಇವತ್ತು ಸಮರ್ಥವಾಗಿರೋರು ಬಹಳ ಜನ ಇದ್ದಾರೆ.